ಹಲೋ ಎವ್ರಿವಾನ್. ನಾನಿವತ್ತು ಅಡುಗೆ ಮನೇಲಿರುವಂಥ ಎಲ್ಲ ಪಾತ್ರೆನೂ ತೆಗೆದು ತೊಳಿತಿದ್ದೀನಿ. ಯಾಕಂತ ಅಂದರೆ ಮನೆಯಲ್ಲಿ ನವಗ್ರಹ ಪೂಜೆ ಮತ್ತು ಶನಿ ಮಹಾತ್ಮ ದೇವರಿಂದ ಪೂಜೆನ ಇಟ್ಕೊಂಡಿದ್ದೀವಿ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಇರಬೇಕು ಅಂತ ಅಂದ್ಬಿಟ್ಟು ಇವತ್ತು ಅಡುಗೆ ಮನೇಲಿರುವಂಥ ಪಾತ್ರೆ ಎಲ್ಲ ತೆಗೆದು ತೊಳೆದು ಹೊರಗಡೆ ಎಲ್ಲ ಜೋಡಿಸಿ, ಪಾತ್ರೆ ಸ್ಟ್ಯಾಂಡು ಒಳಗಡೆ ತೊಳೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೊರಗಡೆನೇ ತೊಳೆದಿಟ್ಟು ಅಡುಗೆ ಮನೇಲಿರೋ ಕಿಟಕಿ, ಗೋಡೆ, ಶೆಲ್ಫ್ ಎಲ್ಲನೂ ನೀಟಾಗಿ ತೊಳೆದು ಒರೆಸ್ಕೊತಿದ್ದೀನಿ. ನಾವು ಡೈಲಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಸಹ ಸ್ವಲ್ಪ ಧೂಳು ಇದ್ದೇ ಇರುತ್ತೆ. ನಾನು ತಿಂಗಳಿಗೊಂದ್ಸಲ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ. ಹಾಗಾಗಿ ತುಂಬ ಗಲೀಜೇನಿರಲಿಲ್ಲ. ಆದರೂ ಸಹ ಪೂಜೆ ಇಟ್ಕೊಂಡಿರೋದ್ರಿಂದ ಎಲ್ಲ ಮಡಿ ಇರಬೇಕು, ಕ್ಲೀನ್ ಇರಬೇಕು ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ನಾವು ಯಾವುದೇ ಹಬ್ಬ ಪೂಜೆನ ಇದ್ದರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತು ಅಂದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಸಹ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಅಡುಗೆ ಮಾಡಬೇಕಿದ್ರೆ ಗೋಡೆಗೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ, ಎಣ್ಣೆ ಜಿಡ್ಡು ಥರ ಎಲ್ಲ ಆಗಿರುತ್ತೆ. ಅದನ್ನು ಸಹ ಎಲ್ಲ ನೀಟಾಗಿ ಉಜ್ಜಿ, ಗ್ಯಾಸ್ ಎಲ್ಲನೂ ಒರೆಸಿ ನೀಟಾಗೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕೊನೆಯಲ್ಲಿ ಸ್ವಲ್ಪ ಗ್ಲಾಸ್ ಐಟಮು, ಮಸಾಲೆ ಡಬ್ಬಗಳೆಲ್ಲ ಇತ್ತು. ಅದನ್ನು ಸಹ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲನೂ ಅಡುಗೆ ಮನೆಗೆಲ್ಲ ಜೋಡಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ನನ್ನ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.